ನಮಸ್ಕಾರ ಸ್ನೇಹಿತರೆ. ಇವಾಗಿನ ಕಾಲದಲ್ಲಂತೂ ಎಲ್ಲಾರನ್ನೂ ಫ್ರೆಂಡ್ ಮಾಡ್ಕೋತೀವಲ್ಲ. ಫೇಸ್ಬುಕ್ ಅಲ್ಲೋ ಇನ್ನೊಂದ್ರಲ್ಲೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಒತ್ತಿದ ತಕ್ಷಣ ಫ್ರೆಂಡ್ ಆಗ್ಬಿಡ್ತಾರೆ. ಅದರಿಂದ ಯಾರನ್ನ ಫ್ರೆಂಡ್ ಮಾಡ್ಕೋಬೇಕು, ಯಾರಿಂದ ದೂರ ಇರಬೇಕು ಅಂತ ಈ ಸಂಸ್ಕೃತ ಸುಭಾಷಿತ ತುಂಬಾ ಚೆನ್ನಾಗಿ ಹೇಳುತ್ತೆ. ಬಹಳ ಸರಳವಾದ ಸುಭಾಷಿತ ಕೇಳಿ. ದುರ್ಜನೇನ ಸಮಂ ಸಖ್ಯಂ ವೈರಂ ಚಾಪಿನ ಕಾರಯೇತ್ ಉಷ್ಣೋ ದಹತಿ ಚಾಂಗಾರಃ ಶೀತ ಕೃಷ್ಣಾಯತೆ ಕರಂ. ಏನಪ್ಪಾ ಅಂತಂದ್ರೆ, ಈ ದುರ್ಜನರ ಜೊತೆ, ಕೆಟ್ಟವರ ಜೊತೆ, ದುರ್ಜನೇನ ಸಮಂ ಕೆಟ್ಟವರ ಜೊತೆ ಸಖ್ಯಂ ವೈರಂ ಚಾಪಿನ ಕಾರಯೇತ್, ಫ್ರೆಂಡ್ಶಿಪ್ ಮಾಡಬಾರ್ದು, ಎನಿಮಿಟಿನೂ ಇಟ್ಕೋಬಾರ್ದು, ಅವ್ರ ಜೊತೆ ಸ್ನೇಹಿತರು ಆಗ್ಬಾರ್ದು, ಅವ್ರಿಗೆ ವೈರಿಗಳು ಆಗ್ಬಾರ್ದು. ಯಾಕೆ ಅಂತಂದ್ರೆ ಉಷ್ಣೋ ದಹತಿ ಚಾಂಗಾರಹ. ಆಂಗಾರಹ ಅಂತಂದ್ರೆ, ಅಂಗಾರ ಅಂತಂದ್ರೆ ಈ ಇದ್ಲು, ಈ ಇದ್ಲಿರುತ್ತಲ್ಲ, ಅದು ಉಷ್ಣೋ ದಹತಿ, ಅದು ಬಿಸಿಯಾಗಿದ್ದಾಗ ಕೈಯಿಂದ ಸುಡುತ್ತೆ ಅಲ್ವಾ. ಶೀತಃ ಕೃಷ್ಣಾಯತೆ ಕರಂ, ಅದು ಏನು ಬಿಸಿ ಇಲ್ಲಪ್ಪ, ಬಹಳ ತಣ್ಣಗಿದೆ ಅಂತಂದ್ರೆ ಕೈಯೆಲ್ಲ ಕಪ್ಪಗೆ ಮಾಡ್ಬಿಡುತ್ತೆ. ಹೀಗೆ ದುಷ್ಟರ ಜೊತೆ, ಕೆಟ್ಟವರ ಜೊತೆ ನಾವು ದೂರ ಇರಬೇಕು. ಯಾಕೆಂದ್ರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರು ಈ ತರ ನಮ್ಮ ಮೇಲೆ ಈ ಒಂದು ಕರಿ ನೆರಳು ಬೀಳುತ್ತೆ, ಕೆಟ್ಟತನನೇ ಆಗುತ್ತೆ. ಅವ್ರ ಜೊತೆ ವೈರತ್ವ ಕಟ್ಕೊಂಡ್ರೆ ಇನ್ನೂ ಡೇಂಜರ್ ಅಲ್ವಾ, ಬಹಳ ಕಷ್ಟ ಅನುಭವಿಸ್ತೀವಿ. ಆದ್ರಿಂದ ಕನ್ನಡದಲ್ಲಿ ಹೇಳ್ತೀವಲ್ಲ, ದುಷ್ಟನ್ ಕಂಡ್ರೆ ದೂರ ಇರಿ ಅಂತ, ಹಾಗಿದ್ಬಿಡೋದು ಒಳ್ಳೇದು ಅನ್ಸುತ್ತೆ. ಅದನ್ನ ನಮ್ಮ ಈಗಿನ ಜನರೇಷನ್ ಖಂಡಿತ ತಿಳ್ಕೋಬೇಕು ಅಲ್ವಾ ಸ್ನೇಹಿತರೆ. ಈ ಸುಂದರವಾದ ಸುಭಾಷಿತನ ದಯವಿಟ್ಟು ಅವರೆಲ್ಲರಿಗೂ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.